ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ತನಿಷ್ಕಾ. ನನ್ನ ಹೆಸರು ಕವಿ. ನನ್ನ ಹೆಸರು ದಿವ್ಯಾ. ನನ್ನ ಹೆಸರು ನಾವು 2ನೇ ತರಗತಿಯ ವಿದ್ಯಾರ್ಥಿಗಳು. ಎಲ್ಲರಿಗೂ ಶುಭೋದಯ. ಇವತ್ತಿನ ವಿದ್ಯಾರ್ಥಿ ನೇತೃತ್ವದ ಸಭೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 3 ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿನ ಪ್ರಾಸಪದ, ವಿರುತಿ, ಜೋಡಿ ನುಡಿ. ಹಾಗಾದ್ರೆ ಪ್ರಾಸಪದ ಅಂದ್ರೇನು? ಪದ್ಯದ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಅಥವಾ ಮಧ್ಯದಲ್ಲಾಗಲಿ ಒಂದೇ ರೀತಿಯ ವ್ಯಂಜನಗಳ ಬಂದರೆ ನಾವು ಅದನ್ನು ಪ್ರಾಸಪದ ಅನ್ನುತ್ತೇವೆ. ಈಗ ನನ್ನ ಗೆಳತಿ ಶ್ರೇಯಸ್ ಮುಂದುವರಿಸುತ್ತಾಳೆ. ಧನ್ಯವಾದ. ಇದರಲ್ಲಿ 3 ವಿಧ: ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಪದ್ಯದ ಆದಿಯಲ್ಲಿ ಒಂದೇ ರೀತಿಯ ವ್ಯಂಜನ ಬಂದರೆ ಅದು ಆದಿಪ್ರಾಸ ಎನ್ನುತ್ತಾರೆ. ಉದಾಹರಣೆ: ಸತ್ಯದ ಸಾರ ತಿಳಿಯೋಣ, ಸಮೃದ್ಧಿಯ ಕನಸು ಕಟ್ಟೋಣ, ಸಮಾಜವನ್ನು ಬೆಳೆಸೋಣ. ಇಲ್ಲಿ ಸ ಅಕ್ಷರವು ಆದಿಪ್ರಾಸವಾಗಿದೆ. ಇವಾಗ ನನ್ನ ಗೆಳತಿ ಭವಿತ್ ಮುಂದುವರಿಸುತ್ತಾಳೆ. ಮಧ್ಯಪ್ರಾಸ: ಬೆಳಗಲಿ ರವಿ ಬಾನಲಿ. ಮಧ್ಯಪ್ರಾಸ: ಬೆಳಗಲಿ ರವಿ ಬಾನಲಿ, ನಲಿಯಲಿ ಭೂಮಿ ಖುಷಿಯಲಿ, ಆನಂದದ ಸವಿಯಲಿ. ಇಲ್ಲಿ ವಿ ಅಕ್ಷರವು ಮಧ್ಯಪ್ರಾಸವಾಗಿದೆ. ಧನ್ಯವಾದಗಳು. ಈಗ ನನ್ನ ಗೆಳತಿ ತ್ರಿಷಾ ಮುಂದುವರಿಸುತ್ತಾಳೆ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಂತ್ಯಪ್ರಾಸ ಪದ. ಅಂತ್ಯಪ್ರಾಸ ಪದವೆಂದರೆ ಪದ್ಯದ ಕೊನೆಯಲ್ಲಿ ಒಂದೇ ರೀತಿಯ ವ್ಯಂಜನ ಬಂದರೆ ಅದಕ್ಕೆ ಅಂತ್ಯಪ್ರಾಸ ಪದವೆನ್ನುತ್ತಾರೆ. ಇದರಲ್ಲಿ ನದಿ ಹರಿಯುತ್ತಿದೆ ಸತ್ಯ, ಜೀವನ ಸಾಗುತ್ತಿದೆ ನಿತ್ಯ. ಇದರಲ್ಲಿ ತ್ಯ ಅನ್ನೋ ಅಕ್ಷರ ಅಂತ್ಯಪ್ರಾಸ ಪದವಾಗಿದೆ. ನನ್ನ ಗೆಳತಿ ವಿದ್ಯಾಶ್ರೀ ಮುಂದುವರಿಸುತ್ತಾಳೆ. ಧನ್ಯವಾದಗಳು. 2 ಪದಗಳನ್ನು ಜೋಡಿಯಾಗಿ ಬಳಸುವ ಪದಗಳನ್ನು ಜೋಡಿ ನುಡಿ ಎಂದು ಕರೆಯುತ್ತಾರೆ. ಈ ದಿನ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಬಳಸುತ್ತೇವೆ. ಇವುಗಳಿಗೆ ಕೆಲವು ಪದಗಳಿಗೆ ಅರ್ಥವಿರುವುದಿಲ್ಲ, ಕೆಲವು ಪದಗಳಿಗೆ ಅರ್ಥವಿರುತ್ತದೆ. ಈಗ ನನ್ನ ಗೆಳತಿ ಆಯುಷಿ ಮುಂದುವರಿಸುತ್ತಾಳೆ. ಧನ್ಯವಾದಗಳು. ಜೋಡಿ ನುಡಿಯಲ್ಲಿ 2 ವಿಧ. ಮೊದಲಿನ ಪದಕ್ಕೆ ಅರ್ಥವಿದೆ, 2ನೇ ಪದಕ್ಕೆ ಅರ್ಥವಿರುವುದಿಲ್ಲ. ಉದಾಹರಣೆ: ಸ್ಕೇಲು, ಗೀಲು. ಸೊಪ್ಪು, ಗಿಪ್ಪು. ಬಳೆ, ಗಿಳೆ. ಪಾತ್ರೆ, ಗೀತ್ರೆ. ಪುಸ್ತಕ, ಗಿಸ್ತಕ. ಸೊಪ್ಪುಗೆ ಅರ್ಥವಿದೆ, ಪುಗಿಗೆ ಅರ್ಥವಿರುವುದಿಲ್ಲ. ಬಳೆಗೆ ಅರ್ಥವಿದೆ, ಗಿಳೆಗೆ ಅರ್ಥವಿರುವುದಿಲ್ಲ. ಪಾತ್ರೆಗೆ ಅರ್ಥವಿದೆ, ಗೀತೆಗೆ ಅರ್ಥವಿಲ್ಲ. ಪುಸ್ತಕಕ್ಕೆ ಅರ್ಥವಿದೆ, ಗಿಸ್ತಕಕ್ಕೆ ಅರ್ಥವಿರುವುದಿಲ್ಲ. ಈಗ ನನ್ನ ಗೆಳತಿ ಮನ್ವಿತ ಮುಂದುವರಿಸುತ್ತಾಳೆ. ಧನ್ಯವಾದಗಳು. ಇದರಲ್ಲಿ ಇನ್ನೊಂದು ವಿಧ ಇದೆ ಗೊತ್ತಾ? 2 ಪದಗಳ ಅರ್ಥ ಇರುವ ಜೋಡು ನುಡಿಗಳು. ಉದಾಹರಣೆ: ಕೆನೆ, ಮೊಸರು. ಸತಿ, ಪತಿ. ಈಟಿ, ನೀತಿ. ಆಳು, ಜೇನು. ಇವೆಲ್ಲದಲ್ಲೂ ಅರ್ಥವಿದೆ ಗೊತ್ತಾ? ಕೆನೆ ಅಂತ ಅರ್ಥವಿದೆ, ಮೊಸರು ಅಂತ ಅರ್ಥವಿದೆ, ಸತಿ ಅಂತ ಅರ್ಥವಿದೆ, ಪತಿ ಅಂತ ಅರ್ಥವಿದೆ, ಈಟಿ ಅಂತ ಅರ್ಥವಿದೆ, ನೀತಿ ಅಂತ ಅರ್ಥವಿದೆ. ಇವೆಲ್ಲದಲ್ಲೂ ಅರ್ಥವಿರುವ ಜೋಡು ನುಡಿಗಳು. ಈಗ ನನ್ನ ಗೆಳತಿ ಜೀವಿತ ಮುಂದುವರಿಸುತ್ತಾಳೆ. ವಿ ಎಂದರೆ ಎರಡು, ಉಕ್ತಿ ಅಂದರೆ ಹೇಳುವುದು. ಅಂದರೆ ವಿಶೇಷ ಅರ್ಥ ವ್ಯಕ್ತಪಡಿಸಲು ಒಂದು ಪದವನ್ನು 2 ಬಾರಿ
ಬಳಸುವ ಪದವನ್ನು ದ್ವಿರುಕ್ತಿ ಎನ್ನುವರು. ಈಗ ನನ್ನ ಗೆಳೆಯ ಪ್ರೀತಂಜಿ ಮುಂದುವರಿಸುತ್ತಾನೆ. ಧನ್ಯವಾದಗಳು. ದ್ವಿರುಕ್ತಿ ಪದಗಳೆಂದರೆ ಉದಾಹರಣೆ: ಹೌದೌದು, ಹೌದೌದು, ಅಬ್ಬಬ್ಬ, ತುತ್ತು ತುದಿ, ಸಾಕು ಸಾಕು, ಊರೂರು, ಸರಸರ. ಈಗ ನನ್ನ ಗೆಳೆಯ ಬಬಿತ್ ಮುಂದುವರಿಸುತ್ತಾನೆ. ನಮ್ಮ ಇವತ್ತಿನ ತರಗತಿಯಲ್ಲಿ ನಾವು 3 ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾನೀಗ ತಿಳಿದುಕೊಂಡಿವಿ. ನಾನೀಗ ನಿಮಗೆ ಕೆಲವು ಪ್ರಶ್ನೆ ಕೇಳುತ್ತೀನಿ, ಉತ್ತರಿಸಿ. ದ್ವಿರುಕ್ತಿ ಎಂದರೇನು? ಸರಿ ಉತ್ತರ. ಜೋಡಿ ನುಡಿಗೆ 2 ಉದಾಹರಣೆ ಕೊಡಿ. ಸರಿ ಉತ್ತರ. ಪ್ರಾಸಪದದಲ್ಲಿ ಎಷ್ಟು ವಿಧ? ಯಾವುದ್ಯಾವುದು? ಸರಿ ಉತ್ತರ. ಆದಿಪ್ರಾಸ ಎಂದರೇನು? ಆದಿಪ್ರಾಸ ಏನು ಅಂತ ಕೇಳ್ತಿರೋದು ಉದಾಹರಣೆ ಹೇಳ್ತೀರಾ? ಸರಿ ಉತ್ತರ. ದ್ವಿರುಕ್ತಿಗೆ 2 ಉದಾಹರಣೆ ಕೊಡಿ. ಸರಿ ಉತ್ತರ. ಧನ್ಯವಾದಗಳು.